ಅವತ್ತು ಹಣ್ಣಾಗಿದ್ದಿಲ್ಲ ಇವತ್ತು ಚೆನ್ನಾಗೈತೆ ಹೌದಾ ಏನು ಹೆಂಗದೆ ನೋಡು ಯಾರು ಅನ್ನ ಕೂದಿದ್ಮ ನಿನ್ನೆ ಕರಿಯಾಕೆ ಕೂದಿದ್ನೆ ನಾ ಯಾರು ತರ್ಬೇಕು ಅವ್ರಿಗೂ ಇವತ್ತು ಗಾಡಿ ಬರ್ತದೆ ಹೊಸ ಗಾಡಿ ತರಕ್ಕೆ ಹೋಗ್ರಿ ಭಾರಿ ಆಗ್ತುಟ ಕುಡಲೇ ಗೊತ್ತು ಅದು ಊರಿಗೆ ಹೋಗೋದು ಹೆಂಗೆ ಎಗ್ರೆಸಿ ತಗೊಂಡು ತಿಳಿಸ್ತಾ ಇವತ್ತು ಹತ್ತು ಬಿಟ್ಟು ಇವತ್ತು ಊರಿಗೆ ಹೋಗೋದು ಹಣ್ಣಾಗೈತಿ ನೀ ಕಾಯಿ ಐತೆ ಅಂದಲ್ಲ ಅವತ್ತು ಕಾಯಿ ಐತೆ ಅಂದೆ ಇಷ್ಟು ಕೊಯ್ ಸಾಕು ಆಮೇಲೆ ಬೇಕಾದ್ರೆ ಚೆನ್ನಾಗಿ ಮಾಡ್ತೀನ ಒಟ್ಟು ಕೊಯ್ದಿಟ್ಟು ನೋಣ ಮತ್ತೆ ಹಿಂಗೆ ಮಾಡಿ ಇವತ್ತು ತಪ್ಸ್ತಾನೆ ಇವತ್ತು ತಪ್ಸ್ತಾನೆ ಏನ ಪೂಜೆನ ನಾನೇ ಮಾಡ್ಬೋದು ಅಂತ ನೋಡ್ದೇನವ ನೀನು ಹೆಂಗಾರ ಕುಂತ ತೆಗ್ದು ಹೆಂಗಾರ ಕುಂತ ಚೆನ್ನಾಗಿದೆಯಲ್ಲ ಒಂದು ತಾಟ್ ತೊಂಬರ್ಲಿಲ್ಲ ಚೆನ್ನಾಗಿಲ್ಲ ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ ನೀನು ಮಾಡ್ತೀಯ ನಾನು 300 ರೂಪಾಯಿ ಕರೆನ್ಸಿ ಹಾಕ್ಸ್ತೀನಿ ತಡಿ ಸ್ವಲ್ಪ ಅದಕ್ಕೆ ಒಳ್ಳೊಳ್ಳೆ ವಿಡಿಯೋ ಮಾಡಿಬಿಡ್ತೀನಿ ಅದಕ್ಕಲ್ಲಮ್ಮ ನನ್ನ ಚಾನಲಾಗ ಹಾಕ್ತೀನಿ ಮಾಡಿ ನಾನೊಂದು ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಏನು ಗೊತ್ತಾ ನನಗೆ ಡೌಟ್ ಒಂದು ಐತಿ ಅದನ್ನು ಕ್ಲಿಯರ್ ಮಾಡ್ಬೇಕು ನೀನು ಏನು ಡೌಟ್ ಅವಾಗ ಒಂದು ದಿವಸ ವಿಡಿಯೋ ಮಾಡ್ತೀನಿ ಚೆನ್ನಾಗಿ ರೆಡಿ ಆಗುತ್ತೆ ಒಂದೂವರೆ ಜನ ಯಾರೇನಂತಾರಮ್ಮ ಪಾಪ ಜನ ಎಲ್ಲ ಚೆನ್ನಾಗಿರೋ ಅಂತ ಹೇಳ್ತಾರೆ ಪಾಪ ಇರ್ತಾರೆ ನೀವೇ ಒಂದು ದಿವಸನೂ ಸಮಾಧಾನ ಮಾಡಿಲ್ಲ ಬಂದು ಇದು ಚೆನ್ನಾಗೈತೆ ತಿನ್ನು ಏನು ಗೊತ್ತಾ ಎಷ್ಟು ಕಷ್ಟ ಐತಲ್ಲ ಜೀವನದಾಗೆ ಹೇಳ್ತಾ ಇರ್ತೀವಲ್ಲ ಪದೇ ಪದೇ ಕಷ್ಟ ಐತಿ ಸಾಯ್ಬೇಕು ಅಂತ ನಿನಗೆ ಅಷ್ಟು ಕಷ್ಟ ಇತ್ತಲ್ಲ ಅವಾಗ ನಾವು ಸಣ್ಣವರಿದ್ದಾಗ ಇಷ್ಟು ವರ್ಷ ಹೆಂಗೆ ಜೀವನ ಮಾಡ್ಕೊಂಡು ಬಂದು ನೀನು ಅದು ಅಷ್ಟು ಕಷ್ಟ ಹೆಂಗೆ ಸಹಿಸ್ಕೊಂಡಿ ಅಂತ ಹೇಳ್ಬೇಕು ಕಷ್ಟ ಯಾರಿಗೂ ಸಹಿಸ್ಕೊಳಕ್ಕಾಗಲ್ಲ ಅಲ್ಲ ಹಿಂದಿನ ಸ್ಟೋರಿ ಹೇಳ್ಬೇಕು ನೀನು ಅಂತ ಹೇಳ್ತಿರೋದು ಮಕ್ಕಳಿಗೋಸ್ಕರ ಬೇರೆ ಯಾರಿಗೋಸ್ಕರನೂ ನಾನು ಸಹಿಸ್ಕೊಂಡಿಲ್ಲ ನನ್ನ ಮಕ್ಕಳಿಗೋಸ್ಕರ ಮಾತ್ರ ಜೀವನ ಇಟ್ಕೊಂಡಿದ್ದು ನಾನು ಅಷ್ಟೇ ಅದಕ್ಕೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಕ್ಕಳು ಸಣ್ಣವು ನಾನು ಬಿಟ್ಟು ಸತ್ರ ನನ್ನ ಮಕ್ಕಳನ್ನ ಯಾರು ಮಾಡೋದು ಅಂತ ನನಗೋಸ್ಕರ ನಾನು ಸತ್ತು ನನ್ನ ಜೀವ ಒಂದು ಸುಖವಾಗಿ ಇಟ್ಕೊಂಡು ಹೋಗ್ಬಿಟ್ರೆ ಮಕ್ಕಳು ಎಷ್ಟು ಅಯ್ಯೋ ಅಂತ ಮಾತಿಗೂ ಅಮ್ಮ 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 ಅಂತಂದು ಕೊರಗ್ತಾರೆ. ನನ್ನ ವಯಸ್ಸಿನಾಗಿದ್ದಾಗ ನೀನು ಎಷ್ಟು ಕಷ್ಟಪಟ್ಟಿರೋ ಆ ತಾಯಿ ಮಾತಾಯಿ ಎಲ್ಲಮ್ಮ ರಂಗಪ್ಪ ಅವರಿಗೆ ಗೊತ್ತು. ಅದೇನು ಸಹಿಸ್ಕೊಂಡಿರ್ಬೋದು. ಒಂದು ದೇವ್ರು ಬಿಟ್ಟಿಲ್ಲ, ಒಂದು ಇದು ಬಿಟ್ಟಿಲ್ಲ. ನಾನು ಅಷ್ಟು ನೋವು ಅನುಭವಿಸಿ ಎಲ್ಲ ದೇವ್ರುಗಳ್ನು ನೆನೆಸ್ಕೊಂಡೇ ಮಕ್ಕಂತಿದ್ದೆ ನಾನು. ಆದರೆ ಆ ದೇವರು ನನಗೆ ಆ ಟೈಮಿಗೆ ಕೈ ಹಿಡಿಲಿಲ್ಲ. ಆಮೇಲೆ ಹಿಡಿದ್ರು ನೋಡಿ. ಇವತ್ತು ನಾನು ಬದುಕ್ತಿದ್ದೀನಿ ಅಂದರೆ ನಮ್ಮ ಮನೆ ದೇವರಿಂದನೇ ನಾನು ಬದುಕ್ತಿರೋದು. ನನಗೆ ಯಾಕೊಂದು ಗೊತ್ತಿಲ್ದಂಗೆ ನಾನು ಸಾಕ್ತಿರೋದಂದರೆ ನಮ್ಮ ಮನೆ ದೇವರೇ. ಸುಮ್ಮನೆ ಒಂದು ಸ್ಪೆಷಲ್ ವೀಡಿಯೋ ಮಾಡೋಣ. ಅವಾಗ ಅಳ್ತಿ ಅವಾಗ ನಮ್ಮವ್ವ ಸತ್ರು ನನಗೆ ಹೇಳ್ತೀನಿ ಇಲ್ಲ, ಸತ್ಯಾರ ಅನ್ನೋದು ನನಗೆ ಭಾವನೆನೇ ಇಲ್ಲ. ಆದರೂ ನನಗೆ ನನ್ನ ಮನೆ ದೇವ್ರು ಅದಾರಲ್ಲ ನಮ್ಮಪ್ಪ ನಮ್ಮವ್ವ, ಅವರೇ ಅಪ್ಪ ಅವ್ವ ಅಂತಲೇ ನನ್ನ ಮನಸ್ಸಿನಾಗ ಇಟ್ಕೊಂಡಿರೋದು.
ಅವರೇ ಅಲ್ಲ ಎಲ್ಲ. ಅವರೇ ನಮ್ಮಪ್ಪ ನಮ್ಮವ್ವ, ಅವರೇ ನನ್ನ ಬಂಧು ಬಳಗ. ಕಷ್ಟದಾಗಿದ್ದಾಗ ಯಾರು ಕೈ ಹಿಡಿಯಲ್ಲ. ಎಷ್ಟು ಕರೆಕ್ಟಾಗಿ ಹೇಳಿದೆ. ಆಮೇಲೆ ಚೆನ್ನಾಗಿ ಆದ್ಮೇಲೆ ಬರ್ತಾರದ ನಾವು 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 ಅಂತ. ಇವತ್ತು ಯಾರ ಕಾಲಿಗೂ ಬೀಳಂಗೆ, ಯಾರ ಕಾಲಿಗೂ ಬೆಳೆಸ್ಕೊಳಂಗೆ ತಾಯಿ ನನ್ನ ಆಕಿ ಪಾದವು ನನ್ನ ಪಾದ ಅಲ್ಲ. ಆ ತಾಯಿ ಅಷ್ಟು ಜನರು ಪಾದ ಇಡ್ಸ್ಕೊಂಡು ಅಷ್ಟರ ಮಟ್ಟಿಗೆ ನನ್ನ ಜನ ಸಂಪರ್ಕದಿಂದ ಇಟ್ಟು ಆ ತಾಯಿ ನನ್ನ ಮನ್ತ್ಯನ ಉದ್ಧಾರ ಮಾಡ್ತದಾಳ, ನನ್ನ ಮಕ್ಕಳು ಮರಿಂದ ಕಾಪಾಡ್ತದಾಳ. ಆಕಿಂದ ಒಂದು ತುತ್ತು ಅನ್ನ ತಿಂತದೀವಿ ಅಂತಂದರೆ ನಮ್ಮ ಮನೆ ದೇವರಿಂದನೇ. ಅವ್ನು ಯಾಕಂಗೆ ಮಾಡ್ತಾನ? ಆಫ್ ಮಾಡು. ನಾವು ಒಂದೆರಡು ಹಣ್ಣು ತಿನ್ಬೇಕು ಅದಕ್ಕೆ. ಅಷ್ಟೇನು ಈ ಒಂಟಿಗೆ ಅವನಿಗೆ ಅಟ್ಟೋಗೈತಿ ದೌಡ್ ಯಾವಾಗ ಹೋದೆವು ಯಾವಾಗ ಬಿಟ್ಟೆವು ಅಂತ. ಚೆನ್ನಾಗೈತೆ ಹಣ್ಣು, ಭಾಳ ಚೆನ್ನಾಗೈತೆ ಅದು. ನಾವು ಪಾಡಿಲ್ಲ ಒಂದು ಹಣ್ಣೆ ಚೆನ್ನಾಗೈತಲ್ಲ. ಅಂದ್ರೆ ಅರ್ಧ ಹಣ್ಣು ತಿನ್ನಕ್ಕೆ ಇಲ್ಲ, ಅದು ನೋಡ್ದಾಗೆ ಅನ್ಕೊಂಡೆ ನಾನು ಚೆನ್ನಾಗಿರ್ತತಿ ಅಂತ. ಅವತ್ತಿವ್ನ ಎಳೆಕಾಯಿ ಹೋಗಕ್ಕ ಇದು ಇನ್ನೂ ಹಣ್ಣೆ ಆಗಿಲ್ಲ ಅಂದ. ಇಲ್ಲ, ಇಷ್ಟೇ ಸ್ವೀಟ್ ಇರ್ಬೇಕು, ಹಣ್ಣು ಹಿಂಗೆ ಇರ್ಬೇಕು ಚೆನ್ನಾಗಿ ತಿನ್ನಕ್ಕೆ. ಅಲ್ಲ ಮೊನ್ನೆ ಕೊಯ್ಯ ಅಂತ ಕಾಯಿತು ಸುಮ್ಮ. ನಾನು ನೆನೆಸ್ಕೊಂಡಿದ್ದು, ನಾ ತಿನ್ಬೇಕಂದಿದ್ದು, ನಾ ಉಣ್ಬೇಕಂದಿದ್ದು ಇಮಿಡಿಯೇಟ್ಲಿ ತರಿಸ್ಕೊಡ್ತಾಳೆ ನಮ್ಮವ್ವ. ಯಾರು ತಗೊಳ್ಳಿ. ನೇರಳೆ ಹಣ್ಣು ಅಂತ ತಿನ್ನಂಗೆ ಆಗೈತೆ ಕಣಮ್ಮ. ನೇರಳೆ ಹಣ್ಣೆ ತಿಂದಿಲ್ಲ ಈ ವರ್ಷ ನಾನು. ಅಯ್ಯವ 50 ರೂಪಾಯಿ ಪಾವು, ಅರ್ಧ ಪಾವು ಹೊರಂಗೆ ಕಿರಣ ಬರಲ್ಲ. ಸ್ನಾನ ಮಾಡ್ಕೊ. ಸ್ನಾನ ಮಾಡ್ಬೇಕು, ಇಂಪಾರ್ಟೆಂಟ್ ಐತಿ ಇವತ್ತು. ಮುಂದಿನ ಕೆಲಸದ ನೋಡೋಣ ಅಂತ. ಇಂಪಾರ್ಟೆಂಟು. ಇಂಗ್ಲೀಷೆಲ್ಲ ಮಾತಾಡೋದು ಕಲ್ತಿಯಮ್ಮ ನೀನು. ಇವತ್ತು ಇಂಪಾರ್ಟೆಂಟೇ ಇರೋದು ಇವತ್ತು. ಇತ್ಲಾಗ ಹೋಗೋ ಬೇರೆ ಇದಾವಲ್ಲಿ. ನೀನು ರೆಡಿ ಆಗು, ಯಾರು ಬೇಡ ಅಂದ್ರು ನಾನು ರೆಡಿ ಆಗ. ಕೆಲಸದಿಂದ ಬಂದ ನೀ ಬಾ ಅಂತ ಹೇಳಿ ರೆಡಿ ಆಗಿ ನನ್ನ ಕರೆಯಕತ್ತೀನಿ. ಓ, ನೀನು ಯಾಕೋ ಫೋನ್ ಮಾಡಿ ರೆಡಿ ಆಗು ಹೋಗೋಣ ಅಂದೆಲ್ಲ. ಶುಕ್ರವಾರ ನನ್ನ ಜೊತೆ ಮುಗಿಸ್ಕೊಂಡು ಬರೋದು ಲೇಟ್ ಆಗ್ತೈತಿ. ಒಂದಿನಕ್ಕೂ ಕರ್ಕೊಂಡು ಹೋಗಿದ್ದಿಲ್ಲಲ್ಲ. ಅದು ಆಫ್ಟರ್ ಎ ವೆರಿ ಲಾಂಗ್ ಟೈಮ್. ಯಾಕೆ? ಹಾಂ, ಏನೋ ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತು. ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತು. ಭಾಳ ದಿನ ಆಗಿತ್ತು ಅನಿಸೆ. ಅನಿಸೆ ಹಾಂ, ಕರ್ಕೊಂಡು ಹೋಗ್ಬೇಕಂತ ಅನಿಸೆ ಭಾಳ ದಿನ ಆಗಿತ್ತು. ಕರ್ಕೊಂಡು ಹೋಗ್ಬೇಕು ಅಂತ ಅನಿಸೆ ಭಾಳ ದಿನ ಆಗಿತ್ತಾ? ಭಾಳ ದಿನ ಆದಮೇಲೆ ಇವತ್ತು ಹೇಳಿಯ? ಯಾಕೆ? ಟೆನ್ಷನ್. ಯಾರಿಗೂ ಇಲ್ಲದೆ ಇರೋ ಟೆನ್ಷನ್ನು ನಿನಗೆ ಇದೆಯಾ? ಹ್ಞೂ, ಲೈಟ್ ಆಫ್ ಮಾಡೋದು. ಓಕೆ, ಆ ಪರ್ಸ್ ಒಳಗಿತ್ತ 100 ರೂಪಾಯಿ ತಕ್ಕ. ಅದು ಪರ್ಸ್ ಬೇಡ, ನನ್ನ ಪರ್ಸ್ ಗಿರ್ಸ್ ಎಲ್ಲ ಹಿಡ್ಕೊಳಕ್ಕಾಗಲ್ಲ ನನಗೆ. 100 ರೂಪಾಯಿ ಇಟ್ಕ, ಬರ್ತೈತೆ ಏನಕ್ಕಾರ. ಹೂವು ತಗೋಬೇಕಂತ ಯಾವುದಕ್ಕೂ ಖರ್ಚು ಮಾಡಲಿಲ್ಲ ಅಂದರೆ ತಂದು ಅದ್ರಾಗೆ ಇಟ್ಟು ಆಯ್ತು ಅಷ್ಟೆ. ಬಾ. ಹ್ಞೂ, ಸಿಗ್ತಾ? ಚಿಲ್ಕ ಅಷ್ಟೇ. ಬರ್ತೀವಲ್ಲ ಈಗ.
ವಿಡಿಯೋ ಮಾಡ್ಬೋದು ಅಂತ ನನಗೆ ವಿಡಿಯೋ ಮಾಡೋದು ನೋಡಿ ಗೊತ್ತಾಗಿತ್ತು. ಬ್ಯಾಕ್ ಕ್ಯಾಮ್ರಾ ಸರಿ ಬೇಡ ಸಂತೆ ಎಲ್ಲ ಖಾಲಿ ಆಗಕ್ಕೆ ಬಂದೈತಿ. ಅಲ್ಲ ಈ ಕಾಲ ಇವತ್ತಿಂದ ಏನು ಪೆಟ್ರೋಲ್ ರೇಟ್ ಕಮ್ಮಿ ಆಗೈತಿ. ಅಣ್ಣ ನೋಡಿ ಸ್ಟೈಲ್ ನೋಡಿ ನಾನು ಹಾಯ್ ಅಂತೇನೆ ಅಂತ ನೋಡಕ್ಕೆ ಯಾವನ ಖಾಲಿ 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 ಬೇಡ ಚೆನ್ನಾಗಿ ನಮ್ದು ಖಾಲಿ ಹತ್ತಣ ಸಿ ಬೇಕಾದ್ರೆ ತಿನ್ನು. ನಮ್ಮೂರು ಸಂತೆ ಲಾಸ್ಟ್ ಮೂಮೆಂಟ್ ಖಾಲಿ ಮಾಡೋ ಟೈಮ್. ಇವತ್ತೇ ನೋಡಿದ್ದು ನಾನು ಫಸ್ಟ್ ಟೈಮ್ ಇಷ್ಟು ಲೇಟಾಗಿ ಸಂತನ. ಈ ಥರ ಇರುತ್ತೆ ವಾರ ವಾರ ಈ ಥರನೇ ಕಾಣಿಸುತ್ತೆ ಅಂತ ಇದೇ ಫಸ್ಟ್ ಟೈಮ್ ನೋಡಿ. ಇದು ಚಿಕನ್ ಅಂಗಡಿ. ಏನು ತಗೋ ಶಾಪಿಂಗ್ ಮಾಡ್ಕೊಂಡು ಬಂದ್ಯಾ? ಸುಮ್ಮನೆ ಹಂಗೆ ಸುತ್ತಾಡ್ಕೊಂಡು ಬಂದಿದ್ದು. ಆದರೂ ಏನಂತಂದ್ವಿ? ಫ್ಲವರ್ ಆಮೇಲೆ ನಾಳೆ ಜೋಳ ಮೆಕ್ಕೆಜೋಳ ಆಮೇಲೆ ಚಿಕನ್, ಆಮೇಲೆ ಒಂದು ಚಾರ್ಜರ್ ಕೇಬಲ್ ಪಿನ್. ಬಟ್ಟೆ ಮಳೆ ಬರೋದಕ್ಕೆ ಇಲ್ಲಿ ಹಗ್ಗ ಕಟ್ಟಿ ಒಣಗಿಸಿದ್ದೀನಿ. ತೆಗಿಬೇಕು ಅದನ್ನು, ಒಣಗಿವೇನ ತೆಗಿಬೇಕು. ನೋಡೋಣ. ನನ್ನ ಶರ್ಟು ಅದು ಮ್ಯಾಚಿಂಗ್ ಆಗತ್ತೆ. ಹೇಳದ ಹಾಡೇಳು. ಜೀವ ಕೊಡು ದೈವ ನಿನ್ನ ಫಸ್ಟಿಂದ ಹೇಳು. ಫಸ್ಟಿಂದ ಹೇಳು. ಬ್ರಹ್ಮ ಬರೆದ ಭೂಮಿಯಲ್ಲಿ ಅಂತ್ಯ ಏನಿದೆ. ಅದೇ ಸಂಗಪ್ಪ ಯಾವ್ದು ಗೊತ್ತಾ? ಅದೇ ಸಾಂಗೆ ನೀನು ಏಕೆ ಅಳುವೆ ಅಂದಲ್ಲ, ಅಲ್ಲಿಂದ ಹೇಳು ಅಂದೆ.
ಹೇಳಿಲ್ಲ ಅದನ್ನ ಹೇಳಬಿಟ್ಟ ಪುರ್ಸೋದಿಲ್ಲ ಕ್ವಶನ್ ಹೇಳು ಅಂದೆ ಅದಕ್ಕೆ ಯಾವುದೋ ಒಂದು ಹಾಡು ಹೇಳೋಕತ್ರ ದಿಕ್ ತಪ್ಪಿಸ್ತಾರಪ್ಪ. ಏನೋ ಇನ್ಮೇಲೆ ಹಂಗೆ ಇರ್ತೀಯನೋ ಅನ್ಕೊಂಡೆ, ಅದಕ್ಕೆ ಹೇಳು ಅಂದೆ. ಕೇಳುವೆ ಬಾಳಿನಲ್ಲಿ ನೋವ ಕಳಿವೆ, ಜೀವ ಕೊಡೋ ದೈವ ನಿನ್ನ ನಾನು ನಂಬಿದೆ. ಆಮೇಲೆ ನೀನು ಹೇಳ್ಬೇಕು ತಗೊಂಡ ಏಕೆ ಅಳುವೆ ಬಾಳಿನಲ್ಲಿ ನೋವ ಕಳೆವೆ, ದಾಹ ತರುವ ಕರುಳಿನಲ್ಲಿ ನಾನು ಬರುವೆ. ಏನೋ ಐತೆ. ಜೀವ ಕೊಡೋ ದೈವ ನಿನ್ನ ನಾನು ನಂಬಿದೆ, ಹಸಿವು ಕೂಡ ಮಾಯವಾಯ್ತು. ಏನೈತೆ, ಹಸಿವು ಕೂಡ ಕಾಣದಾಯ್ತು ನಿನ್ನ ಮಾತಿಗೆ, ನಗೆ ತುಂಬಿದ ಬದುಕು ಹಾಗೆಯಾಯಿತೆ, ಉಸಿರಾಟವೇ ನಮಗೆ ಹೊರೆಯಾಯಿತೆ. ಮುಖದಲ್ಲಿ ಏನಿದೆ ಅಯ್ಯಪ್ಪ, ಒಳ್ಳೆ ಸಾಂಗ್ ಅಲ್ಲ. ಈಗ ಅಡುಗೆ ಮಾಡಕ್ಕೆ ನಾನು ಚಿಕನ್ನು ರೈಸು ಎರಡು ಮಾಡೋಕ್ಕೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಆಯಿತು. ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಅಡುಗೆ ಮಾಡೋದು ಓಕೆ, ಕ್ಲೀನ್ ಮಾಡೋದು ನಾಟ್ ಓಕೆ. ಇವಾಗ ಒಂದು ಚೀಟಿ ಕಟ್ಟೋದೈತೆ ನಮ್ಮಮ್ಮನ ಮನೆ ಹತ್ರ, ಅಲ್ಲಿ ಹೋಗ್ಬಿಟ್ಟು ಚೀಟಿ ದುಡ್ಡು ಕಟ್ಟಿ ಬಂದು ಊಟ ಮಾಡಿ ಮಲ್ಕೊಂಡ್ರೆ ಹೇಳ್ತೀನಿ ಡೇ ಕಂಪ್ಲೀಟ್. ಬನ್ನಿ. ಹೆಂಗೈತಿ? ಚೆನ್ನಾಗೈತಾ?